ಆತ್ಮೀಯರೇ, ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಸೂಚಿ ನೀಡುವ ನಿಟ್ಟಲ್ಲಿ ಇಂದು ಸಮಾಜಮುಖಿ ಸಾಹಿತ್ಯೋತ್ಸವಕ್ಕೆ ದೊರೆತಿರುವ ಈ ಚಾಲನೆ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಇದರಲ್ಲಿ ಶಾಸ್ತ್ರೀಯ ವಿಭಾಗದಲ್ಲಿ ಕನ್ನಡ ಸಾಹಿತ್ಯದ ಚಿಂತನೆ ಕುರಿತ ಹಾಗೆ ಕನ್ನಡ ಸಾಹಿತ್ಯ ಮತ್ತು ಹಿಂದಣ ಹೆಜ್ಜೆಯನ್ನು ಅರಿತಲ್ಲದೆ ಮೊದಲ ಗೋಷ್ಠಿಗೆ ನಾವೆಲ್ಲ ಸಾಕ್ಷಿಯಾಗಲಿದ್ದೇವೆ. ಹೊಸ ಚಿಂತನೆ ಮತ್ತು ಹೊಸ ಹೊಳಹುಗಳ ಹುಡುಕಾಟದಲ್ಲಿ ಕನ್ನಡ ಸಾಹಿತ್ಯದ ವೈವಿಧ್ಯಮಯ ಆಯಾಮಗಳಿಗೆ ಉತ್ತರ ಕಂಡುಹಿಡಿಯುವ ಪ್ರಯತ್ನದಲ್ಲಿ ನಾವೆಲ್ಲರೂ ಇವತ್ತು ವೇದಿಕೆಯ ಮೇಲಿದ್ದೇವೆ. ಹಾಗೆ ಹಿಂದಣ ಹೆಜ್ಜೆಯನ್ನು ಅರಿತಲ್ಲದೆ ಮುಂದೆ ಅಡಿಯಿಡಲು ಹೇಗೆ ಸಾಧ್ಯ ಹೇಳಿ? ಕನ್ನಡ ಸಾಹಿತ್ಯ, ಕನ್ನಡದ ತಾತ್ವಿಕತೆಗಳ ಕುರಿತ ಈ ಹೊಸ ಚಿಂತನೆಯ ಆಯಾಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಳಗನ್ನಡ ಸಾಹಿತ್ಯ ಕನ್ನಡದ ಜೀವನಾಡಿ, ನಮ್ಮ ಭಾಷೆಯ ಮೊಳಕೆ. ಅದು ಕೇವಲ ಕಾವ್ಯದ ಭಾಷೆಯಾಗಿರದೆ ನಮ್ಮ ಸಮಾಜದ ಧರ್ಮ, ರಾಜಕೀಯ, ಆರ್ಥಿಕ ಬದುಕಿನ ದಾಖಲೆ ಕೂಡ ಆಗಿತ್ತು. ಇಂತಹ ಸತ್ವಪೂರ್ಣ ಸಾಹಿತ್ಯದ ಹೊಳಹುಗಳನ್ನು ಅರಿಯಲು ನಮಗೆ ಮಾರ್ಗದರ್ಶಕರಾಗಿ ವೇದಿಕೆಯ ಮೇಲೆ ಮೊದಲ ಗೋಷ್ಠಿಗೆ ಆಶಯ ನುಡಿಗಳನ್ನಾಡಲಿದ್ದಾರೆ ನಾಡು ಕಂಡ ಶ್ರೇಷ್ಠ ಸಂಶೋಧಕರು, ಭಾಷಾ ವಿಜ್ಞಾನಿ ನಾಡೋಜ ಹಂಪನ ಅವರು. ಆಶಯ ನುಡಿಗಳನ್ನಾಡಬೇಕು ಅಂತ ಅವರನ್ನು ಕೇಳ್ಕೊಳ್ತೇನೆ. ಇವರಲ್ಲದೆ ಭೂತ ಮತ್ತು ವರ್ತಮಾನವನ್ನ ಕೊಂಡಿಯಾಗಿ ನಿಂತು ನಮಗೆ ಬೇರೆ ಯಾರು ಮಾರ್ಗದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಈ ಗೋಷ್ಠಿಯ ಒಂದೆರಡು ಆಶಯ ನುಡಿಗಳನ್ನಾಡಬೇಕು ಅಂತ ಸರ್ನ ವಿನಂತಿಸ್ಕೊಳ್ತೇನೆ. ಅಪೂರ್ವಮೊಬ್ಬ ಈ ಅಕ್ಕರಿಗರ ಬಲ್ಲಿದರ ಬಳಗದೋಳ್ ಆಸೀನರಾಗಿರ್ಪ ಎಲ್ಲರೂ ಗೌರವಾರ್ಹರ್, ವಂದನಾರ್ಹರ್. ನಮ್ಮ ಈ ಸವಿಗನ್ನಡಂ ಪಳದಾದೊಡಂ ಏನ್ ಕಂದಿ ಕುಂದಿರ್ಪುದೆ, ಪಳದಾದೊಡಂ ಪೊನ್ನಲ್ತೆ ಪಳಗನ್ನಡಂ ಎಂಬುದೇಂ ಪೇಳ್ ಪುಲ್ಲ ಬನಿಯೇ ಅದಂ ನಕ್ಕೆ ತೃಷ್ಣೆ ತಾಂ ಪೋದಪುದೆ. ಪಳಗನ್ನಡಂ ಪುಲ್ಲಲ್ತು, ಅದು ಪೊನ್ನು ಕಣ, ಅದು ಅಮರ್ದು ಕಣ. ಮೇಣ್ ಅದುವೇ ಪಾಲ್ಗಡಲು ಕಣ. ಮತ್ತದಂ ಸಕ್ಕದದೋಳ್ ಕ್ಷೀರಸಾಗರವೆಂದು ಉಲಿವರಲ್ತೆ. ಆ ರುಂದ್ರ ಪಳಗನ್ನಡ ಕಡಲಂ ಈಸಿ ಕಡೆಗಂಡವರ್ ಆರುಮಿಲ್ಲ. ಇಂತೆಂದು ಬಿಂತೆ ಪಂಪಾದಿ ನಾಡವಜರ್ ಕಬ್ಬಿಗರ್ ದಿಟದಿ ನುಡಿದಿರ್ಪರ್ ಎಂದುಡೆ ಇನ್ ಅಂತು ಇಂತು ಉಂತು ಎಂದು ಈ ಹಂಪಾದಿ ನಾಡವಜರ್ ಇನ್ನೇ ಪೇಳುವುದೋ. ಆತೊಡಂ ಪಳಗನ್ನಡದೋಳ್ ಕಿರಿಯಂದಿನಿಂದ ಎನಗೆ ಸಾಜದಿ ಅಳ್ತಿ ಇರ್ದುದು. ಅಹುದಹುದು ಗರ್ವಮದು ದೋಷಂ ಅಳ್ತಿಗಂ ದೋಷಮೇ. ಅದರಿಂ ಆನುಂ ಎನ್ನ ಅರಿವ ಮಾಳ್ಕೆಯಿಂ ಉಲಿವೆಂ. ನಿಡುವೈಣ ಕೈಗೊಂಡು ಇಲ್ಲಿ ಗೈ ತಂದು ಸಮಾವೇಶಗೊಂಡಿರ್ಪ ತಾವೆಲ್ಲರೂ ಪಳಗನ್ನಡ ರಸಿಕರಲ್ತೆ. ಕನ್ನಡ ನಾಡವರ್ಗಳ್ ಉದಾರ ಚರಿತರಲ್ತೆ. ಔದಾರ್ಯಮದು ಕನ್ನಡಿಗರ ಸಹಜ ಕವಚ ಕುಂಡಲಂ ಅಲ್ತೆ. ಅಂತದರಿಂ ತಮ್ಮ ಅಣುಗನ್ ಎಂದೆಣಿಸಿ ಅಕ್ಕರೆಯಿಂ ಆಲಿಪಿರ್. ಎನ್ನೀ ನುಡಿಯ ಉಡುಗೊರೆಯನಾಂತು ನಲಿ ನಲಿದು ಕೈಪರೆಗುಟ್ಟಿ ಪಲರ್ಮೆಯಿಂ ಕೂರ್ಮೆಯಿಂ ಎನ್ನಂ ಪರಸುವೇರ್. ಮುತ್ತಜ್ಜನ ಮಾತಿನೊಳೆ ತಿರುಳುಂ ಇರ್ದಪುದೆ ಎಂದು ಅವಗಡಿಸದೆ ಇರ್ಪುದು ಅಹೋ ಭಾಗ್ಯಮೈಸೆ. ಪಳಗನ್ನಡಂ ಎಂಬುದು ಅದೇಂ ಬೀದಿಯ ಗೊರವರ ಡುಂಡುಚಿಯೇ. ನಮ್ಮೀ ನಾಡ ಸಿರಿ ಸಂಪದಮೆಲ್ಲಮಂ ಪೊಟ್ಟಳಂಗಟ್ಟಿ ಬೆಲೆಗೊಟ್ಟೊಡಂ ಪಡೆಯಲಾಗದ ತವನಿಧಿಯೈ ಪಳಗನ್ನಡಂ. ಸಾಕಲ್ವ ಇಷ್ಟು? ಹಳಗನ್ನಡದ ರುಚಿ ರೀ. ಅದರ ಮುಂದೆ ಜಾಮೂನ್ ಜೇನು ಅಷ್ಟು ಮಹತ್ವದ ಹಳಗನ್ನಡಕ್ಕೆ
ಕಾಂತಿ, ತೇಜಸ್ಸು, ವೈಭವ, ವಿಸ್ತಾರ ತಂದುಕೊಟ್ಟಂತಹ ಮಹಾಕವಿಗಳನ್ನೆಲ್ಲ ಜ್ಞಾಪಿಸಿ ಅವರಿಗೆ ಮಣಿದು ಹೇಳಬೇಕಾದ ಇನ್ನೆರಡು ಮಾತು, ಯಾಕೆಂದರೆ ನನ್ನ ಭಾಷಣ ಅಲ್ಲಿ ಇರಬೇಕಾದ್ದು. ಇವರೆಲ್ಲ ಇದರ ರುಚಿ ತೋರಿಸ್ತಾರೆ, ಇದರ ಆನಂದ ನಮಗೆ ಕೊಡ್ತಾರೆ. ಈಗೆಲ್ಲ ನಾವು ಹೃದಯ ಕಿವಿ ತೆರೆದು ಸಿದ್ಧವಾಗಿರಬೇಕು ಆಲಿಸೋದಕ್ಕೆ. ಮುಖ್ಯವಾಗಿ ಹೇಳಬೇಕಾದ ಮಾತು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಹಳೆಗನ್ನಡಕ್ಕೆ ಇದ್ದಂತಹ ಪ್ರಾಧಾನ್ಯ ಕಡಿಮೆ ಆಗ್ತಾ ಇದೆ. ಇದು ಅವಸರ್ಪಣೆಯ ಕಾಲ. ಸ್ವಲ್ಪ ಇದನ್ನು ಉತ್ಸರ್ಪಣೆ ಮಾಡೋದಕ್ಕೆ ಇವರೆಲ್ಲ ಇವತ್ತಿಲ್ಲಿ ಬಂದಿದ್ದಾರೆ. ಹಳೆಗನ್ನಡ ಅನ್ನೋದು ಬೇರು, ಆ ಬೇರು ನಾವು ಕಳ್ಕೊಬಾರ್ದು. ಮುಖ್ಯವಾದ ಮಾತು ಅಂತಂದರೆ, ಯಾತಕ್ಕೆ ಹಳೆಗನ್ನಡ ಬೇಕು ಅಂತ ಓದೋರು, ಪಾಠ ಹೇಳೋರು ಇವತ್ತು ಸಿಲೆಬಸ್ನಲ್ಲಿ ಹಳೆಗನ್ನಡ ಇಟ್ಟರೆ ನನಗೆ ಬೇಡ ಅಂತಾರೆ. ಅದು ಬೇಡ ಅಂತ ಅನ್ನುವ ವಸ್ತು ಅಲ್ಲ, ಅದು ಬೇಕು ಎನ್ನುವ ಬಯಸುವ ಭಾಗ್ಯ. ಅದನ್ನ್ಯಾಕೆ ಕಳ್ಕೊಳ್ಬೇಕು? ಹಳೆಗನ್ನಡ ಕಾವ್ಯಗಳು ನಮ್ಮ ಸಂಸ್ಕೃತಿಯ ತವನಿದೆ. ಅದರಲ್ಲಿ ಇತಿಹಾಸ ಇದೆ, ಅದರಲ್ಲಿ ಭಾಷೆಯ ಸೊಬಗಿದೆ, ಛಂದಸ್ಸಿದೆ. ನಮ್ಮ ಉಚ್ಚಾರ ಮಾಡ್ತಾ ನಮ್ಮ ನಾಲಿಗೆ ನೋಡಿ, ಭಾಷೆ ಅನ್ನೋದು ಸುಮ್ಮನೆ ಅಂತ ಮಾತಾಡೋದಲ್ಲ. ಉಚ್ಚಾರ ಕೇಳುವವರಿಗೆ ಅದರ ಸೌಷ್ಠವತೆ ಮತ್ತು ಒಂದೊಂದು ಭಾಷೆಗೂ ತನ್ನದೇ ಆದಂತಹ ಒಂದು ಸೊಗಸು ಇರುತ್ತೆ, ಒಂದು ಸೊಗಡಿರುತ್ತೆ, ಒಂದು ಸೊಬಗಿರುತ್ತೆ. ಅದನ್ನೆಲ್ಲ ಹಿಂದಿನ ಕವಿಗಳು ನಮಗೆ ಬಿಟ್ಟು ಹೋಗಿದ್ದಾರೆ. ಹಳೆಗನ್ನಡ ಕವಿಗಳು ನಮ್ಮನ್ನು ಕೇರ್ ಆಫ್ ಫುಟ್ಪಾತ್ ಮಾಡಿಲ್ಲ, ನಮ್ಮನ್ನು ಪಾಪನ್ ಮಾಡಿ ಹೋಗಿಲ್ಲ, ಒಂದು ದೊಡ್ಡ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ. ಮಗ ಹೇಗೆ ತಂದೆ ಕೊಟ್ಟ ಆಸ್ತಿಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾನೋ ಹಾಗೆ ಅದನ್ನು ಮಾಡಬೇಕು. ಈಗ ಆ ಹಳೆಗನ್ನಡದ ಸೊಗಸು ಏನು ಅನ್ನೋದನ್ನು ಒಬ್ಬೊಬ್ಬರು ನಾನಾ ರೀತಿಯಲ್ಲಿ ಅವರ ಕಂಠಸಿರಿಯಿಂದ ಮತ್ತು ತನ್ಮಯತೆಯಿಂದ, ಇದು ಇವತ್ತು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅನ್ನೋ ರೀತಿಯಲ್ಲಿ ನಮ್ಮ ಕನ್ನಡದ ನಾನಾ ಉಚ್ಚಾರದ ವೈಶಿಷ್ಟ್ಯಗಳನ್ನು ನಮಗೆ ತೋರಿಸೋರಿದ್ದಾರೆ. ಈ ಗೋಷ್ಠಿ ನಡೀಲಿ, ಪ್ರಾರಂಭ ಆಗಲಿ. ಪ್ರಾರಂಭದ 4 ಮಾತು ಹೇಳುವ ಸಂತೋಷವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಈ ಸಮಾಜಮುಖಿ ಏರ್ಪಾಟಿನ ಎಲ್ಲ ಕಾರ್ಯಕರ್ತರಿಗೂ ಮತ್ತು ನನ್ನ ಮಾತು ಮತ್ತು ಇವರ ಮಾತುಗಳನ್ನು ಕೇಳುವುದಕ್ಕೆ ಬಂದಿರುವ ರಸಿಕರಿಗೂ ಕೈ ಮುಗಿಯುತ್ತೇನೆ. ಶುಭಾಶಯಗಳು. ದಯವಿಟ್ಟು ಹಳೆಗನ್ನಡದ ಸವಿಯ ರುಚಿಯನ್ನು ಅನುಭವಿಸೋದಕ್ಕೆ ಪೀಠಿಕೆಯ ಪುಷ್ಟಿ ನೀಡಿರುವಂತಹ ಹಂಪನ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಮೊದಲ ಗೋಷ್ಠಿಯಲ್ಲಿ, ಹಳೆಗನ್ನಡ ಸಾಹಿತ್ಯದ ಈ ಗೋಷ್ಠಿಯಲ್ಲಿ ಪಂಪನಿಂದ ಕುವೆಂಪುವಿನವರೆಗೆ ನಾವು ಕಾವ್ಯ ವಾಚನವನ್ನು ಸವಿಯಲಿದ್ದೇವೆ. ಹಳೆಗನ್ನಡ ಸಾಹಿತ್ಯದ ಈ ಗೋಷ್ಠಿಯಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಕುವೆಂಪು ಅವರ ರಾಮಾಯಣ ದರ್ಶನಂ ಹೊರಗಿನ ಕೆಲವು ರಸವತ್ತಾದ ಕಾವ್ಯದ ಭಾಗದ ಓದು, ಗಮಕ ಗಾಯನದ ರಸದೌತಣವೀಗ. ಕಾವ್ಯವನ್ನು ಓದುವ ಮತ್ತು ಗಮಕ ಗಾಯನ ಮಾಡುವ ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸುವ ಸುಯೋಗ ನನ್ನದು. ಮೊದಲಿನ ಗೋಷ್ಠಿಯಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ ಓದಲಿದ್ದಾರೆ ಡಾಕ್ಟರ್ NR ಲಲಿತಾಂಬ ಮೇಡಮ್, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ನಾಡಿನ ಹಿರಿಯ ಸಾಹಿತಿಗಳು, BM ಶ್ರೀ ಪ್ರತಿಷ್ಠಾನದ ಹಳೆಗನ್ನಡ ತರಗತಿಯನ್ನು ನೀಡುತ್ತಾ ಈಗಲೂ ಸಾಹಿತ್ಯ ವಲಯದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಂಥವರು. ಇವರೊಂದಿಗೆ ಜುಗಲ್ಬಂದಿಯಲ್ಲಿ ಇವರ ಕಾವ್ಯದ ಓದಿಗೆ ಗಮಕ ಗಾಯನ ಮಾಡ್ತಾ ಇರೋದು ನಾಡಿನ ಶ್ರೇಷ್ಠ ಸುಗಮ ಸಂಗೀತ ಕಲಾವಿದರು, ಹಿನ್ನೆಲೆ ಗಾಯಕರು ಶ್ರೀಮತಿ MD ಪಲ್ಲವಿ ಮೇಡಮ್. ನಟನೆನೇ ಇರಲಿ, ಗಾಯನನೇ ಇರಲಿ, ಕಂಠದಾನ ಇರಲಿ, ಹೀಗೆ 10 ಹಲವು ಆಯಾಮಗಳು ಇವರ ಪ್ರತಿಭಾವಂತ ವ್ಯಕ್ತಿತ್ವಕ್ಕಿದೆ. ಇವರಿಬ್ಬರ ಜುಗಲ್ಬಂದಿಯನ್ನೀಗ ಆಸ್ವಾದಿಸೋಣ. ಸಹೃದಯರೇ, ಆದಿಕವಿ ಪಂಪನ ಬನವಾಸಿ ದೇಶದ ಹಂಬಲ ನಮಗೆಲ್ಲರಿಗೂ ಗೊತ್ತು. ಬನವಾಸಿ ದೇಶದಲ್ಲಿ ತಾನು ಮತ್ತೆ ಹುಟ್ಟಿ ಬರಬೇಕು ಅನ್ನುವಂಥ ತನ್ನ ಒಂದು ಪ್ರೀತಿಯನ್ನು, ಬನವಾಸಿಯ ಬಗೆಗಿನ ಹಂಬಲವನ್ನು ಹೇಗೆ ವ್ಯಕ್ತಪಡಿಸಿದ್ದಾನೆ, ಆ 2 ಪದ್ಯಗಳನ್ನು ನಾವಿಬ್ಬರು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಚಾಗದ ಭೋಗದ ಅಕ್ಕರದ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನಿಂಪುಗಳಿಗೆ ಆಗರಮಾದ ಮಾನಿಸರೆ ಮಾನಸ ಅಂತವರಾಗಿ ಪುಟ್ಟಲ್ ಏನಾಗಿಯುಂ ಏನೋ ತೀರ್ಧಪುದೆ
ತೀರದೊಡಂ ಮರಿದುಂಬಿಯಾಗಿ, ತೀರದೊಡಂ ಮರಿದುಂಬಿಯಾಗಿ, ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನವನದೊಳ್ ಬನವಾಸಿ ದೇಶದೊಳ್. ಮರಿದುಂಬಿಯಾಗಿ, ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನವನದೊಳ್ ಬನವಾಸಿ ದೇಶದೊಳ್. ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯಲಂಪಿನಿಂಪುಗಳ್ಗಾಗರವಾದ ಮಾನಿಸರೇ ಮಾನಸೈ. ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯಲಂಪಿನಿಂಪುಗಳ್ಗಾಗರವಾದ ಮಾನಿಸರೇ ಮಾನಸೈ. ಅಂತವರಾಗಿ ಅಂತವರಾಗಿ ಪುಟ್ಟಲೇನಾಗಿಯುಮೇನೋ, ಅಂತವರಾಗಿ ಪುಟ್ಟಲೇನಾಗಿಯುಮೇನೋ, ತೀರ್ದಪುದೇ ತೀರದೊಡಂ ಮರಿದುಂಬಿಯಾಗಿ, ಮೇಣ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್, ಬನವಾಸಿ ದೇಶದೊಳ್. ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯಲಂಪಿನಿಂಪುಗಳ್ಗಾಗರವಾದ ಮಾನಿಸರೇ ಮಾನಸೈ. ಅಂತವರಾಗಿ ಪುಟ್ಟಲೇನಾಗಿಯುಮೇನೋ, ತೀರ್ದಪುದೇ ತೀರದೊಡಂ ಮರಿದುಂಬಿಯಾಗಿ, ಮೇಣ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್, ಬನವಾಸಿ ದೇಶದೊಳ್. ತೆಂಕಣ ಗಾಳಿ ಸೋಂಕಿದೊಡಂ, ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಕೇಳ್ದೊಡಂ, ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಕೇಳ್ದೊಡಂ, ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ. ಬಿರಿದ ಮಲ್ಲಿಗೆ ಕಂಡೊಡಂ, ಬಿರಿದ ಮಲ್ಲಿಗೆ ಕಂಡೊಡಂ, ಆದ ಕೆಂದಲಂಪಂ ಕೆಳೆಗೊಂಡೊಡಂ, ಆದ ಕೆಂದಲಂಪಂ ಕೆಳೆಗೊಂಡೊಡಂ. ಮಧು ಮಹೋತ್ಸವ ಮಾದೊಡಂ, ಮಧು ಮಹೋತ್ಸವ ಮಾದೊಡಂ. ಏನನೆಂಬೆನ್ ಏನನೆಂಬೆನ್ ಆರ್ ಅಂಕುಶಮಿಟ್ಟೊಡಂ, ನೆನೆವುದು ಎನ್ನ ಮನಂ ಬನವಾಸಿ ದೇಶಮಂ. ಏನನೆಂಬೆನ್ ಆರ್ ಅಂಕುಶಮಿಟ್ಟೊಡಂ, ನೆನೆವುದೆನ್ನ ಮನಂ ಬನವಾಸಿ ದೇಶಮಂ, ಬನವಾಸಿ ದೇಶಮಂ. ತೆಂಕಣ ಗಾಳಿ ತೆಂಕಣ ಗಾಳಿ ಸೋಂಕಿದೊಡಂ, ತೆಂಕಣ ಗಾಳಿ ಸೋಂಕಿದೊಡಂ, ಒಳ್ನುಡಿಗೆ ದೊಡಂ,
ತೆಂಕಣಗಾಳಿ ಸೋಂಕಿದೊಡ ಒಳ್ಳುಡಿಗೆ ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ ವಿರಿದ ಮಲ್ಲಿಗೆ ಕಂಡೊಡಂ ಆದ ಕೆಂದಲಂಪಂ ಕೆಳಗೊಂಡೊಡಂ ಮಧುಮಹೋತ್ಸವಮಾದೊಡಂ ಏನನೆಂಬೆನ್ ನಾ ಏನನೆಂಬೆನ್ ആരങ്കുസമിട്ടോടം ആരങ്കുസമിട്ടോടം നെനവുതെന്ന മനം വനവാസി ദേശമം വനവാസി ദേശമം വനവാസി ദേശമം വനവാസി ദേശമം. ಆದಿಕವಿ ಪಂಪನ ಬನವಾಸಿಯ ವರ್ಣನೆ ಮಧು ಮಹೋತ್ಸವ ಓದಿದ್ವಿ. ಆದರೆ ಇವರಿಬ್ಬರ ಜುಗಲ್ಬಂದಿಯಲ್ಲಿ ಅದನ್ನು ಆಸ್ವಾದಿಸುವಂತಹ ಒಂದು ಮೂಕ ವಿಸ್ಮಿತರಾಗಿರುವಂತಹ ನಮಗೆ ನಿಜಕ್ಕೂ ಇವರಿಬ್ಬರ ಜುಗಲ್ಬಂದಿ ಇಂದಿನ ಈ ಹಳೆಗನ್ನಡ ಕಾರ್ಯಾಗಾರಕ್ಕೆ ಉತ್ತಮವಾದಂಥ ಮುನ್ನುಡಿಯಾಯಿತು. ದಯಮಾಡಿ ಅವರಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ. ನಮ್ಮ ಗೋಷ್ಠಿಯ ಮುಂದನೇ ಭಾಗದಲ್ಲಿ ಎರಡನೆಯ ಕಾವ್ಯದ ಓದು. ಕನ್ನಡದ ಶಕ್ತಿ ಕವಿ ಅಂತಾನೆ ರನ್ನನನ್ನು ಕರೆದಿದ್ದೇವೆ. ರನ್ನನ ಕಥಾಯುದ್ಧ ಹಳೆಗನ್ನಡದ ಸೌಂದರ್ಯವನ್ನು ಉಜ್ವಲವಾಗಿ ತೋರಿಸಿರುವಂಥದ್ದು ಮತ್ತು ಕನ್ನಡ ಸಾಹಿತ್ಯದ ಅತ್ಯಂತ ಮೇರುಕೃತಿಯಾಗಿರುವ ಇದನ್ನು ಓದಲಿದ್ದಾರೆ ಡಾಕ್ಟರ್ ಶಾಂತರಾಜು ಸರ್. ವಿಜಯ ಸಂಜಯ್ ಕಾಲೇಜಿನ ಉಪಪ್ರಾಂಶುಪಾಲರು, ಕನ್ನಡ ಪ್ರಾಧ್ಯಾಪಕರು, ಸದಾ ಕ್ರಿಯಾಶೀಲರಾಗಿ ಸಾಹಿತ್ಯ ವಲಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರು. ಇವರು BM ಶ್ರೀ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳು ಕೂಡ. ಇವರ ಓದುವಿಕೆಗೆ ಜೊತೆಯಾಗಲಿದ್ದಾರೆ ನಾಡಿನ ಶ್ರೇಷ್ಠ ಗಮಕ ಕಲಾವಿದರು ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ. ಗಮಕ ಕಲೆಗೆ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡವರು. ಗಮಕ ಕಲಾರತ್ನ, ಕರ್ನಾಟಕ ಕಲಾಶ್ರೀ, ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತರಾಗಿರೋ ಈ ಹಿರಿಯ ಕಲಾವಿದರು ಕುಮಾರವ್ಯಾಸ ಬದುಕನ್ನು ತಮ್ಮ ಉದ್ದಕ್ಕೂ ಕೂಡ ತಮ್ಮ ಬದುಕನ್ನೇ ಅದಕ್ಕಾಗಿ ಸಮರ್ಪಿಸಿಕೊಂಡವರು ಗಮಕ ಕಲೆಗೆ. ಇವರಿಬ್ಬರ ಒಂದು ಓದು ಮತ್ತು ಅದರ ಗಾಯನ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯದಲ್ಲಿ ಹಳಗನ್ನಡ ಅನ್ನುವುದೇ ಮರೆಯಲಾಗದ ನಿಧಿ, ಮರೆಯಬಾರದ ನಿಧಿ. ಅದರಲ್ಲಿ ಪಂಪನ ನಂತರದಲ್ಲಿ ಬಂದ ಕನ್ನಡದ ಶ್ರೇಷ್ಠ ಕವಿ, ಶಕ್ತಿ ಕವಿ, ಸಿಂಹಾವಲೋಕನದ ಪ್ರಕಾರದಲ್ಲಿ ಮಹಾಭಾರತವನ್ನು ಕಣ್ಮುಂದೆ ತಂದ ಕವಿ. ದುರ್ಯೋಧನನ ಅವಸಾನ ಪದ್ಯ. ದುರ್ಯೋಧನ ಬಚ್ಚಿಟ್ಟುಕೊಂಡಿದ್ದಾನೆ, ವೈಶಂಪಾಯನ ಸರೋವರದಲ್ಲಿದ್ದಾನೆ. ಭೀಮ ಅವನನ್ನು ಹುಡುಕಿಕೊಂಡು ಬಂದಿದ್ದಾನೆ. ಬಂದಾಗ ಅವನನ್ನು ಛೇಡಿಸುವ ರೀತಿ, ಅದರಿಂದ ಅವನು ಕ್ರೋಧಗೊಳ್ಳುವ ಬಗೆ ಎರಡೂ ಕೂಡ ಈ ಭಾಗದಲ್ಲಿದೆ. 7ನೇ ಆಶ್ವಾಸದ್ದು. ಭವತ್ ಅನುಜನ ಅರುಣ ಜಲಮಂ ಸವಿ ನೋಡಿದೆನ್ ಆನ್, ನಿನ್ನ ಬಲ ಜಲನಿಧಿಯಂ ಸವಿ ನೋಡಿದೆನ್, ಈ ಕೊಳನಂ ತವೆ ಪೀರ್ತು ಬಳಿಕ್ಕೆ ನಿನ್ನ ಸವಿಯಂ ನೋಳ್ಪೆಂ, ಬಳಿಕ್ಕೆ ನಿನ್ನ ಸವಿಯಂ ನೋಳ್ಪೆಂ. ಭವದನುಜನ ಅರುಣ ಜಲಮಂ, ಭವತ್ ಅನುಜನ ಅರುಣ ಜಲಮಂ ಸವಿ ನೋಡಿದೆನ್ ಎಲ ಮರುಳೇ, ಭವತ್ ಅನುಜನ ಅರುಣ ಜಲಮಂ ಆನೆ ಸವಿ ನೋಡಿದೆನ್, ನಿನ್ನ ಬಲ ಜಲನಿಧಿಯಂ ಸವಿ ನೋಡಿದೆನ್ ಎಲ ಮರುಳೇ, ನಿನ್ನ ಬಲ ಜಲನಿಧಿಯಂ ಆನೆ ಸವಿ ನೋಡಿದೆನ್, ಈ
ಸವಿಯಂ ಬಳಿಕೆ ನೋಳ್ಪೆಂ. ನಿನ್ನ ಸವಿಯಂ ಬಳಿಕೆ ನೋಳ್ಪೆಂ, ನಿನ್ನ ಸವಿಯಂ ಬಳಿಕೆ ನೋಳ್ಪೆಂ. ಆ ರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಕನರವಮಂ ಕೋಪಾರ್ಣ ನೇತ್ರಂ ಕೇಳ್ದ ನೀರೊಳಗಿತ್ತುಂ ಬೆಮತ್ತಂ ಉರಗಪತಾಕಂ. ಕೇಳ್ದ ನೀರೊಳಗಿತ್ತುಂ ಬೆಮರ್ತನ್ ಉರಗಪತಾಕಂ. ಅಂತು ಜಲಚರ ಜೀವರಾಶಿಗಳೆಲ್ಲಂ ಅಸುಂಗೊಳೆ ಗೋಳುಂಡೆಗೊಳೆ ಕೂಳ್ಕುದಿಗೊಳೆ. ಅಂತೂ ಜಲಚರ ಜೀವರಾಶಿಗಳೆಲ್ಲಂ ಅಸುಂಗೊಳೆ ಗೋಳುಂಗುಳೆ ಕೂಳ್ಕುದಿಗೊಳೆ. ಮಹೋತುಂಗ ಸಿಂಹಕೇತನಂ ಸಿಂಹನಾದಂ ಗಯ್ಯೇ ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತಘನರವಮಂ ಕೋಪಾರುಣನೇತ್ರಂ. ನಿರ್ಜಿತ ಕಂಠೀರವರವಮಂ ನಿರಸ್ತಘನರವಮಂ ಆ ರವಮಂ ಕೋಪಾರುಣನೇತ್ರಂ. ಕೇಳು ಆ ನೀರೊಳಗಿದ್ದು ನೀರೊಳಗೆ ಇದ್ದು ಬೆಮತ್ತಂ. ನೀರೊಳಗೆ ಇದ್ದು ಬೆಮತ್ತಂ ಉರಗಪತಾಕಂ. ನೀರೊಳಗಿತ್ತುಂ ಬೆಮರ್ತಂ ಉರಗಪತಾಕಂ. ಈ ಕಂಠೀರವ ಧ್ವನಿಯಿಂದ ನೀರಿನ ಒಳಗಿರುವ ದುರ್ಯೋಧನ ಹೇಗೆದ್ದ, ಹೇಗೆ ಬಂದ? ರಸೈಂ ಕಾಲಾಗ್ನಿರುದ್ರಂ ಪೊರವಾಡುವವೋಲ್ ಅಂತು ಸರೋಮಧ್ಯದಿಂ ಸಾಹಸ ಗರ್ವ ಅಲಂಕೃತಂ. ತೊಟ್ಟನೆ ಕೊಳೆ ತೊಟ್ಟನೆ ಕೊಳೆ ಪೊರಮಟ್ಟು ಎಲಿದಂ ಎಲಿದಂ ಭೀಮನ್ ಎಂದು ಎಂದೆಸೆಯಂ ನೋಡುತ್ತೆ. ಮತ್ತದ್ಭುತ ನಟ ನಿಟಲಾಲೋಲಾಕ್ಷಿಯುಳ್ ದಳ್ಳಿಸೆ ಕೋಪಾರಕ್ತ ನೇತ್ರಂ ನಿಜ ಭುಜ ಗಲೆಯಂ ತೂಗಿದಂ ಧಾರ್ತರಾಷ್ಟ್ರಂ ತೂಗಿದಂ ಧಾರ್ತರಾಷ್ಟ್ರಂ. ರಸಯಂ ರಸಯಂ ಕಾಲಾಗ್ನಿರುದ್ರಂ ಪರಮಡುವವಂ ಅಂತಸರೋ ಮಧ್ಯದಿಂ ಸಾಹದ ಗರುವಾಲಂಕೃತಂ. ಕಾಲಾಗ್ನಿರುದ್ರಂ ರಸಯಂ ಪರಮಡುವವಂ ಆಸರೋ ಮಧ್ಯದಿಂ ಸಾಗದ ಗರುವಾಲಂಕೃತಂ. ತೊಟ್ಟನೆ ಕೊಳೆ ಪೊರಮಟ್ಟು ಎಲ್ಲಿದಂ ಭೀಮನ್ ಎಲ್ಲಿದಂ ಭೀಮನ್ ಎಂದು ಎಂದೆದೆಯಂ ನೋಡುತ್ತೆ. ಮತ್ತೆ ಅದ್ಭುತ ನಟ ನಿಖಿಲಾಲೋಲ ಕೀಲಾಕ್ಷಿ ಒಲ್ಧಳ್ಳಿಸೆ. ಮತ್ತದ್ಭುತ ನಟ ನಿಖಿಲಾಲೋಲ ಕೀಲಾಕ್ಷಿ ಒಲ್ಧಳ್ಳಿದೆ ಕೋಪಾರಕ್ತನೇತ್ರಂ. ಅದ್ಭುತ ನಟ ನಿಖಿಲಾಲೋಲ ಕೀಲಾಕ್ಷಿ ಒಲ್ಧಳ್ಳಿಸೆ ಕೋಪಾರಕ್ತನೇತ್ರಂ ನಿಜ ಭುಜ ಗಲೆಯಂ ತೂಗಿದಂ ಧತ್ರರಾಷ್ಟ್ರಂ. ತೂಗಿದಂ ಧತ್ರರಾಷ್ಟ್ರಂ. ಇಡೀ ಮಹಾಭಾರತದ ಈ ಭಾಗವನ್ನು ಸಿಂಹಾವಲೋಕನದ ಕ್ರಮದಲ್ಲಿ ರನ್ನ ನೀಡಿದ. ಆ ರನ್ನನ ಸಂಪೂರ್ಣ ಗದಾಯುದ್ಧವನ್ನು ನಮ್ಮ ಗಂಗಮ್ಮ ಕೇಶವಮೂರ್ತಿಯವರು ಗಮಕ ವಾಚನದಲ್ಲಿ ಸಂಪೂರ್ಣ ಮಾಡಿದ್ದಾರೆ. ಇದನ್ನು ಜನಪರವಾಗಿಸುವ ಜನಮುಖಿಯಾಗಿಸುವ ಕೆಲಸ ಈಗ ನಮ್ಮೇಲೂ ಇದೆ.
ಅವರು ಪೂರ್ಣವಾಗಿ ಇಡೀ ರನ್ನನ ಗದಾಯುದ್ಧವನ್ನು ಗಮಕ ರೂಪದಲ್ಲಿ ರಚಿಸಿ ಎಲ್ಲರಿಗೂ ತಲುಪಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿದ್ದಾರೆ. ಅಭಿನಂದಿಸ್ತಾ ನಮಸ್ಕಾರ. ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಡೀ ರನ್ನನ ಗದಾಯುದ್ಧವನ್ನ ಒಂದೇ ಒಂದು ಅಕ್ಷರವನ್ನೂ ಬಿಡದೆ ವಚನ ಸಮೇತ ರಾಗಯಾಗ ಹಾಕಿದ್ದೀನಿ ಅಂತ ಹೇಳಿ ಮಾಡಿ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಿಂದೆ ಯಾರೋ ಹೇಳೋದು ಅಂತ ಮಾಡಿದ್ರು. 11 ಗಂಟೆ ಕಾಲ ಇದೆ ರೆಕಾರ್ಡ್, ನಮ್ಮ MP3ನಲ್ಲಿದೆ. ಯಾರ್ಯಾರು ಅದನ್ನು ಪ್ರಚಾರ ಮಾಡೋದಕ್ಕೆ ಮನಸ್ಸು ಮಾಡಿದ್ರೆ ಎಲ್ಲರಿಗೂ ಕನ್ನಡಿಗರಿಗಾಗಲಿ ಪರದೇಶದಲ್ಲಿರೋರಿಗಾಗಲಿ ಮುಟ್ಟಿಸ್ಬೋದು. ಆ ಕೆಲಸವನ್ನೆಲ್ಲ ಯಾರು ಮಾಡಿ ಅಂತ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಅಧ್ಯಾಯ ಬೇರೆ ಬೇರೆ ಇದೆ, ಪ್ರತಿ ಪದ್ಯ ಬೇರೆ ಬೇರೆ ಇದೆ, ಅಷ್ಟು 10 ಅಧ್ಯಾಯನೂ ಒಟ್ಟಿಗೆ ಇದೆ. ಹೀಗೆ ಬೇರೆ ಬೇರೆ ಫೋಲ್ಡರ್ಸ್ ಇದೆ. ಯಾರು ಕೇಳಿದ್ರೆ ಅವರಿಗೆ ಕೊಡ್ತೀನಿ. ಆ ಕೆಲಸವನ್ನು ಮಾಡಿ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಂಸ್ಥೆಯವರಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು. ರನ್ನನ ಸಿಂಹನಾದ, ಸಿಂಹಾವಲೋಕನ ಕ್ರಮ, ಕಾವ್ಯದ ಸೌಂದರ್ಯಕ್ಕೆ ಡಾಕ್ಟರ್ ಶಾಂತರಾಜು ಸರ್ ಅವರ ಓದು ಮತ್ತು ಗಂಗಮ್ಮ ಕೇಶವಮೂರ್ತಿ ಮೇಡಮ್ ಅವರ ಗಮಕ ಕೂಡಿದ್ದು ಅವರ ಓದು ಮತ್ತು ಗಾಯನ ಈ ಸಮಾರಂಭಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿತು. ನಮ್ಮ ಗೋಷ್ಠಿಯ ಮುಂದಿನ ಭಾಗದಲ್ಲಿ ಕನ್ನಡ ಸಾಹಿತ್ಯದ ಮಹಾ ಧಾರ್ಮಿಕ ಮತ್ತು ನೈತಿಕ ಮಹಾಕಾವ್ಯ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಅದರ ಚಂದ್ರಮತಿಯ ವಿಲಾಪವನ್ನು ಓದಲಿದ್ದಾರೆ ನಿವೃತ್ತ ವಿಜಯ ಸಂಜಯ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಕನ್ನಡ ಪ್ರಾಧ್ಯಾಪಕರು ಆಗಿದ್ದಂತಹ ಶ್ರೀಯುತ ಚಂದ್ರಶೇಖರ್ ಸರ್ ಅವರು. ಶ್ರೀಯುತರು ಪ್ರಸ್ತುತ BMC ಪ್ರತಿಷ್ಠಾನದ ಖಜಾಂಚಿಗಳು ಆಗಿರುವ ಇವರು ಕನ್ನಡ ಪರ ಮತ್ತು ಸಾಹಿತ್ಯಪರ ಕೆಲಸಗಳಲ್ಲಿ ತಮ್ಮನ್ನು ಸದಾ ತೊಡಗಿಸಿಕೊಂಡಿರುವಂತಹ ಪ್ರೊಫೆಸರ್ ಚಂದ್ರಶೇಖರ್ ನಾದೂರು. ಇವರೊಂದಿಗೆ ಡಾಕ್ಟರ್ ವಿದೂಷಿ ಶ್ಯಾಮಲಾ ಪ್ರಕಾಶ್ ಮೇಡಮ್, ಮುಂಬೈ ವಿಶ್ವವಿದ್ಯಾಲಯ ಮತ್ತು BMಶ್ರೀ ಪ್ರತಿಷ್ಠಾನದ ಹಳೆಗನ್ನಡ ತರಗತಿಗಳ ಉಪನ್ಯಾಸಕಿಯಾಗಿದ್ದಾರೆ. ಸಂಗೀತ, ಗಮಕ, ಉಪನ್ಯಾಸ, ಪ್ರಾತ್ಯಕ್ಷಿಕೆಗಳಲ್ಲಿ ಕರ್ನಾಟಕದಾದ್ಯಂತ ಮನೆ ಮಾತಾದವರು. ಕನ್ನಡ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿದಂಥವರು. ರಾಜ್ಯ, ರಾಷ್ಟ್ರದ ಹಲವು ಪ್ರಶಸ್ತಿಗಳು ಇವರಿಗೆ ಸಂದಿದೆ. ಸಂಗೀತ ಮತ್ತು ಸಾಹಿತ್ಯ ಎರಡೂ ಕ್ಷೇತ್ರಗಳಲ್ಲೂ ಅಪರಿಮಿತವಾದ ಸಾಧಕರು. ಇವರ ನಾದೋಪಾಸನ, ಪ್ರಾಚೀನ ಕನ್ನಡ ಸಾಹಿತ್ಯದ ಸಂಗೀತ ಸಾನ್ನಿಧ್ಯ ಇವರ ಅತ್ಯಂತ ಪ್ರಮುಖ ಕೃತಿಗಳು. ಇವರಿಬ್ಬರ ಓದು ಮತ್ತು ಗಮಕ ವಾಚನವನ್ನೀಗ ಕೇಳೋಣ. ಮೊದಲಿಗೆ ನಮ್ಮ ಪೂಜ್ಯ ಗುರುಗಳಾದ ಡಾಕ್ಟರ್ ಹಂಪನಾರವರಿಗೆ ವಂದಿಸುತ್ತಾ, ನಾನೀಗ ಓದ್ತಾ ಇರ್ತಕ್ಕಂತಹ ಕೃತಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ. ಇದು ಹಳೆಗನ್ನಡ ಅಲ್ಲ, ನಡುಗನ್ನಡ. ಹಳೆಗನ್ನಡದ 2 ಭಾಗಗಳನ್ನು, ನಡುಗನ್ನಡದ 1 ಭಾಗವನ್ನು ಮತ್ತು ಆಧುನಿಕವಾದಂತಹ ಕುವೆಂಪುರವರ ರಾಮಾಯಣ ದರ್ಶನ 1 ಭಾಗವನ್ನು ಇಡಬೇಕು ಅಂತ ಯೋಚನೆ ಮಾಡಿತ್ತು. ಚಂದ್ರಮತಿ ಒಬ್ಬರ ಮನೆಯಲ್ಲಿ ಜೀತಕ್ಕಿದ್ದಾಳೆ. ಆ ಸಂದರ್ಭದಲ್ಲಿ ಗಂಡ ಎಲ್ಲಿದ್ದಾರೆ ಗೊತ್ತಿಲ್ಲ. ತನ್ನ ಮಗ ಲೋಹಿತಾಶ್ವ ತನ್ನ ಗೆಳೆಯರೊಂದಿಗೆ ಹುಲ್ಲನ್ನು ತರಕೋಸ್ಕರ ಹೋಗಿದ್ದಾನೆ ಕಾಡಿಗೆ. ಸಂಜೆ ಎಷ್ಟೊತ್ತಾದರೂ ಬಂದಿಲ್ಲ. ಆಗ ಆತಂಕ ಆಗಿದೆ. ಆ ಆತಂಕ ಪಡುತ್ತಿರುವ ಸಂದರ್ಭದ ಚಿತ್ರಣ ಇಲ್ಲಿದೆ. ಬಂದರಂ ಲೋಹಿತಾಶ್ವ ಎಂದು, ಬಟ್ಟೆಯೊಳು ನಿಂದರಂ ಲೋಹಿತಾಶ್ವ ಎಂದು, ಗಾಳಿ ಗಿರ್ಕ್ ಎಂದೊಡಂ ಲೋಹಿತಾಶ್ವ ಎಂದು, ಕರೆ ಕರೆದು ಬಿಡೆ ಬೀದಿಗರುವಿನಂತೆ, ಬೀದಿಗರುವಿನಂತೆ ಮಂದಮತಿಯಾಗಿದ್ದ ಚಂದ್ರಮತಿಗೆ ಒಬ್ಬನು ಐತಂದು, ಇಂದು ಕೂಡೆ ಹೊಗಿರ್ದು ಕಂಡೆಂ, ಇಂದು ಕೂಡೆ ಹೊಗಿರ್ದು ಕಂಡೆಂ, ನಿನ್ನ ಕಂದನನ್ ನಿನ್ನ ಕಂದನ್ ಒಂದು ಉಗ್ರ ಫಣಿ ತಿಂದು ಜೀವಂಗಳೆದನ್, ನಿನ್ನ ಕಂದನ್ ಒಂದು ಉಗ್ರ ಫಣಿ ತಿಂದು ಜೀವಂಗಳೆದನ್ ಎಂದು ಹೇಳಿದನಾಗಳು. ರಾಷ್ಟ್ರಕವಿ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದು ವಾಲ್ಮೀಕಿ ರಾಮಾಯಣದ ಕಥಾವಸ್ತುವಿಗೆ ಹೊಸ ಮಾನವತಾವಾದದ ದೃಷ್ಟಿಕೋನವನ್ನು ನೀಡಿದಂತಹ ಕನ್ನಡದ ಮೇರುಕೃತಿ. ಇದರ ಓದು ಡಾಕ್ಟರ್ ಲಕ್ಷ್ಮಣದಾಸ್ ಅವರು ಮಾಡಿದ್ದಾರೆ. ಹರಿಕಥಾ ಲೋಕದ ದಂತಕಥೆ ಇವರು. ಕಂಠದವರು, ಮನಮೋಹಕ ವ್ಯಕ್ತಿತ್ವದವರು.
ಇವರ ಕಂಠದ ಕೀರ್ತನೆಗೆ ಮನಸೋಲದವರೇ ಇಲ್ಲ. ನಾಟಕ, ಗಾಯನ, ಹರಿಕತೆ ಲೋಕದ ದಿಗ್ಗಜರಾದ ಇವರೊಂದಿಗೆ ಡಾಕ್ಟರ್ ಎಂ.ಆರ್. ಸತ್ಯನಾರಾಯಣ್ ಸರ್ ಜೊತೆಯಾಗಲಿದ್ದಾರೆ. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಇವರು ಗಮಕ ಕಲಾವಿದರು, ಸಂಗೀತ, ನೃತ್ಯ ರೂಪಕಗಳ ಕರ್ತೃ. ಇವರ ಆಸಕ್ತಿ ಸಾಹಿತ್ಯ ಮತ್ತು ಸಂಗೀತ, ಗಮಕ, ನಾಟಕ ಕ್ಷೇತ್ರಗಳು. ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಇವರು ಅಕಾಡೆಮಿಯ ಅನೇಕ ಪ್ರಶಸ್ತಿಗಳು, ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು. ಇವರು ರಾಮಾಯಣ ದರ್ಶನಂ ಸಂಪೂರ್ಣ ಕಾವ್ಯದ ಗಮಕ ರೂಪಗಳ ನಿರ್ದೇಶನವನ್ನು ಮಾಡಿದಂಥವರು. ಸರಣಿ ಗಾಯಕರು ಕೂಡ. ನಿಕಟಪೂರ್ವ ಸಮನ್ವಯಾಧಿಕಾರಿಯಾಗಿ ಕನಕ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಕರ್ನಾಟಕ ಸರ್ಕಾರದಲ್ಲಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರು. ಇವರಿಬ್ಬರು ನಮ್ಮೊಂದಿಗೆ ಇಂದು ರಾಮಾಯಣ ದರ್ಶನಂನ ಕೃತಿಯ ಓದು ಮತ್ತು ಗಮಕ ವಾಚನದಲ್ಲಿ ತೊಡಗಲಿದ್ದಾರೆ. ಪರಮಗುರು ಹಬ್ಬನವರ ಪಾದಕ್ಕೆ ಪೊಡು ಮಾಡ್ತೇನೆ. ಲೋಕಗುರು ಕೃಪೆಯಲ್ಲಿ ಲೋಕಕ್ಕೆ ಕೃಪೆ ಬರಲಿ, ಲೋಕ ಹೃದಯದ ಬಯಕೆ ಆಶೀರ್ವಾದ ಐತರಲಿ, ಮುಗಿದಿರಲಿ ಕೈ, ಮಣಿದಿರಲಿ ಮುಡಿ, ಮಡಿಯಾಗಿರಲಿ ಬಾಳ್ವೆ, ಜೇಸು ರಸದ ಬಸಿಯೇ ಶ್ರೀಗನ್ನಡಂ ಗೆಲ್ಗೆ. ಈಗ ನನ್ನ ಭಾಗ ಅಗ್ನಿಯಾತ್ರೆ, ಮಂಥರೆ ಅಂತರಾತ್ಮಕ್ಕೆ ಆದ ತಳಮಳ ಈ ಭಾಗದಲ್ಲಿದೆ. ಅದನ್ನು ತಮಗೆ ಒಪ್ಪಿಸಿಬಿಡ್ತೇನೆ. ಮುಂಬರಿಯುತ್ತದೆ ಕುಬ್ಜೆ, ಹೃದಯಾಬ್ಜದಲ್ಲಿ ರಘುರಾಮಚಂದ್ರನ ಇರಿಸಿ ಮುಂಬರಿಯುತ್ತದೆ ಕುಬ್ಜೆ, ಬಾಲ್ಯಕ್ಕೆ ಧಾತ್ರಿಗೆ ಅವತರಿಸಿದುದು ರಾತ್ರಿ. ಮಂಥರೆಯ ಚಿತ್ತಕ್ಕೆ ನೋಡ್ತಾನ ಮೌರವಲ್ ಕಣ್ಣಿಗೆ ಕುರುಡೊಬ್ಬೆತ್ತಿ. ಬೆಳಗಿನ ನುಡಿಸಿಲ್ಲ, ನೀರ್ಪನಿಯ ನಿಂತಿಲ್ಲ, ಪೆಟ್ಟದಿಲ್ಲದ ಮೇಲೆ ತಿಂದಿಲ್ಲ, ಕಣ್ಣೀರಲ್ಲಿ ಏನೋ ಒಂದು ಕುಡಿದಿಲ್ಲ. ಬೆನ್ನಿಗೆಟ್ಟಿದ ಹೊಟ್ಟೆ ಹಸಿವಿಂದೆ, ಗಂಟಲೊಳಗಿದ ನೀರಡಿಕೆಯಿಂದೆ, ರಕ್ತ ಒಂಬಸಿವ ಗಾಯದ ಪಸಿಯ ನೋವಿಂದೆ, ತನಗಾದ ದುಸ್ಥಿತಿಯ ದುಃಖ ಒದಗಿಸಿದೊಳಾಗಿ ಆಸರಿ ಮೇರೆ ಬೇರ್ಪಿಸಿದ ಸೇರಿಗೆ ಚೊಂಬಿಸಿದ ಪ್ರಜ್ಞೆ, ದೂಟಿಂದ ದೂಟಿಗೆ ಮರವಟ್ಟು ಮಾ ಮುದುಕಿ, ತೊಟ್ಟ ನೋಪಿಯ ಬಲ್ವೆ ಯೂರುಗೋಲಂ ನೆಮ್ಮಿ, ಸಂಚರಿಸಿರುವ ರಾಮನಂ ಕರೆದೊರಲು ಕೂಗಿ, ಕರೆದೊರಲಿ ಕೂಗಿ. ಕೆಳಲಿಲ್ಲ ಸತ್ತಿರಿಯುವೆ ನಾನಿದ್ದೆಯು, ದನಿಯುವುದಿದೆ ಹೆಸರಿಗೆ ಕೇಳಿದ ತಡವಿ ಕಿವುಡಾಗಿ, ಓ ನನ್ನ ಭರತ ನನ್ನಯ್ಯ, ಓ ರಾಮಯ್ಯ, ಹೇಳಲಿರುವೆಯ ತಮ್ಮಯ್ಯ, ಓ ನನ್ನ ಭರತ ನನ್ನಯ್ಯ, ಓ ರಾಮಯ್ಯ, ಹೇಳಲಿರುವೆಯ ತಮ್ಮಯ್ಯ, ಓ ನನ್ನ ಭರತ ನನ್ನಯ್ಯ, ಓ ರಾಮಯ್ಯ, ತಮ್ಮಯ್ಯ, ಹೇಳಲಿರುವೆಯ, ಹೇಳಲಿರುವೆಯ ಎಂಬ ಕರುಣ ಧ್ವನಿಯ ಛಂದಸ್ಸಿಗೆ ಬಂದೆ ಚಲಿಸುತ್ತಿದ್ದಳು ವಿಕೃತೆ. ತಾರಾ ಸಹಸ್ರಾಕ್ಷಿಯ ವ್ಯೋಮದೇವಿಯ ಮನಕ್ಕೆ ರೋಮಾಕ್ರಮಂ ಧ್ವನಿಸುವಂತೆ ತಿಳಿಯದಿರಲಿ ಎಂದರಿಗೆ ಬಾನರ್ಯ ಪರಿವರ್ತನೆಯ ಪುಣ್ಯ ಸಂಕ್ರಾಂತಿಯಂ ಬಾಹ್ಯ ಸನ್ನಾಶಕ್ತಿ ಶೂನ್ಯತೆಯ ನೇಮ ನಿಯಾಲಿಯಂ ತೂಗುತ್ತಿರೆ. ಕಾಣಿಸಿತು ಕಣ್ಬುದಿಟ್ಟಿಯ ಗೂಡುಗಡ್ಡೆಚ್ಚರು ಜ್ಯೋತಿ, ಮಂತ್ರ ಯಂತ್ರ ಆತ್ಮಕ್ಕೆ ರಾಮನ ಸಿದಂತಾಗೆ. ಓ ಭರತನಣ್ಣಯ್ಯ, ಓ ರಾಮಯ್ಯ, ಪಾರಯ್ಯ, ನಮ್ಮಯ್ಯ, ಎಲ್ಲಿರುವೆಯ, ಎಲ್ಲಿರುವೆಯ ಎಂದೆಂದರೆ ತೇಗಿ ಗರಿಕೆಂದರೆ ಕುಣಿಯುತ್ತಾರೆ. ಹಾರಿ ಮುಂದಕ್ಕೆ ನುಗ್ಗಿ ನಡೆದೋಡಿದಳು. ಆಹಾ, ದಾವಾಗ್ನಿ ಎಂಗೆತ್ತು ರಾಮಂಗೆ. ಆ ದಾವಾಗ್ನಿ ಘನ ನಿಬಿಡ ಘೋರಾಂಧಕಾರ ತೀರದ ಮಧ್ಯೆ ಪ್ರವಹಿಸುವ ವಿದ್ಯುತ್ ಪ್ರವಾಹದ ಇತ್ಯಾಕೃತಿಯೋ ಕೆರಳಿದು ದಿಕ್ಕಿಗೆ ತನ್ನ ಕೇಸುರಿಗೆ ಕೇಶ ಪಾಶದ ರಾಶಿ ರಾಶಿ ವಿನ್ಯಾಸವನ್ನು ಬೆಂಕಿಗಣ್ಣಿನ ಸಿರಿದೇಳುವ ಕೆಂಗಿರಿಗಳನ್ನು ಸೂಚಿಸುವುದು ತೋರ ತಾರೆಯ ಕೆಂಡ ಧಾರೆಯಂ, ತೋರ ತಾರೆಯ ಕೆಂಡ ಧಾರೆಯಂ, ತೋರ ತಾರೆಯ ಕೆಂಡ ಧಾರೆಯಂ. ಎಲ್ರಿಗೂ ನಮಸ್ಕಾರ. ಬಹಳ ಬೇಗ ಮುಗಿಸ್ಬಿಟ್ರು. ನಾಟಕೀಯ ಗಮಕ. ಮುಂಬರಿಯುತ್ತಿರೆ ಕುಬ್ಜೆ, ಮುಂಬರಿಯುತ್ತಿರೆ ಕುಬ್ಜೆ, ಹೃದಯಾಬ್ಜದಲ್ಲಿ ರಘುರಾಮಚಂದ್ರನಿರಿಸಿ. ಮುಂಬರಿಯುತ್ತಿರೆ ಕುಬ್ಜೆ ಹೃದಯಾಬ್ಜದಲ್ಲಿ ರಘುರಾಮಚಂದ್ರನಿರಿಸಿ. ಬಾನೆತ್ತಿಯಂ ಬಾನೆತ್ತಿಯಂ ಧಾತ್ರಿಗ
ನಿನ್ನಿಂದ ಉಣಿಸಿಲ್ಲ, ನೀರ್ಪನಿಯ ನಿಂತಿಲ್ಲ, ಪೆಟ್ಟನಲ್ಲದೆ ಬೇರೆ ತಿಂದಿಲ್ಲ, ಕಣ್ಣೀರನೊಂದಲ್ಲದಿನ್ನೇನು ಕುಡಿದಿಲ್ಲ, ಬೆನ್ನಿಗಂಟಿದ ಹೊಟ್ಟೆ ಹಸಿವಿಂದೆ, ಗಂಟಲು ಒಣಗಿದ ನೀರಡಿಕೆಯಿಂದೆ, ರಕ್ತಮಂಬ ಶಿವಗಾಯದ ಪಸಿಯ ನೋವಿಂದೆ, ತನಗಾದ ದುಸ್ಥಿತಿಯ ದುಃಖ ಒದಗಿಸಿದೊಳಗಿನ ಸರಿಂ ಮೇರೆ ಮೀರ್ತು ಶಿರಸೇರೆಗೆ ಜೋಂಪಿಸಲ್ ಪ್ರಜ್ಞೆ, ದೂಟಿಂಗೆ ಮರವಟ್ಟು ಮುದುಕಿ ತೊಟ್ಟ ನೋಂಪಿಯ ಬಲ್ಮೆಯೂರೆಗೋಲಂ ನೆಮ್ಮಿ ಸಂಚರಿಸಿದಳೋ, ರಾಮನಂ ಕರೆದು ಹೊರಲಿ ಕೂಗಿ ಕೆಡಲಿಲ್ಲ, ಸದ್ದಿಲಿಯ ಇರುಳ ನಾನಿದ್ದೆನು ದಣಿಯುವುದೇ, ದಣಿವಿನ ಉಸಿರಿಗೆ ದಣಿವಿರುವುದೇ, ಕೇಳಿದ ತಡವಿ ಕಿವುಡಾಗಿ, ಕೇಳಿದತ್ತು ಅಡವಿ ಕಿವುಡಾಗಿ, ಓ ನನ್ನ ಭರತನನ್ನಯ್ಯ, ಓ ನನ್ನ ಭರತನನ್ನಯ್ಯ, ಓ ರಾಮಯ್ಯ, ಎಲ್ಲಿರುವೆ ಹೇಳು ಎಲ್ಲಿರುವೆ ಅಯ್ಯ, ದಮ್ಮಯ್ಯ ದಮ್ಮಯ್ಯ, ಓ ನನ್ನ ಭರತನನ್ನಯ್ಯ, ಓ ರಾಮಯ್ಯ, ಹೇಳಿರುವೆ ಅಯ್ಯ ಎಲ್ಲಿರುವೆ ಅಯ್ಯ, ದಮ್ಮಯ್ಯ, ಓ ನನ್ನ ಭರತನನ್ನಯ್ಯ, ರಾಮಯ್ಯ ದಮ್ಮಯ್ಯ ಎಂಬ ಕರುಣಧ್ವನಿಯ ಛಂದಸ್ಸಿಗೆಂಬಂತೆ ಚಲಿಸುತ್ತಿದ್ದಳ್ ವಿಕೃತೆ, ಕರುಣಧ್ವನಿಯ ಛಂದಸ್ಸಿಗೆಂಬಂತೆ ಚಲಿಸುತ್ತಿದ್ದಳ್ ವಿಕೃತೆ, ತಾರಾ ಸಹಸ್ರಾಕ್ಷಿಯ ವ್ಯೋಮದೇವಿಯ ಮನಕ್ಕೆ ರೋಮೋದ್ಗಮಂ ಪಲ್ಲವಿಸುವಂತೆ, ತಿಳಿಯದಿರಲೇಂತಿರೆಗೆ ಬಾನರಿಯದಿರೆ ಏನೆರ್ತೆಯ ಪರಿವರ್ತನೆಯ ಪುಣ್ಯ ಸಂಕ್ರಾಂತಿಯಂ, ಬಾಹ್ಯ ಸಂಜ್ಞಾಶಕ್ತಿ ಶೂನ್ಯತೆಯ ನೇಮಿಯ ಉಯಾಲಯಂ ತೂಗುತ್ತಿರೆ, ಕಾಣಿಸಿತು ಕಣ್ಗುಟ್ಟಿದಿಟ್ಟೆಯ ಗೂನುಗಣ್ಣಿಗೆ, ಅದೋ ಗಂಟರೊಳ್ ಜ್ಯೋತಿ ಮಂಥರೆಯರಾತ್ಮಕ್ಕೆ ರಾಮನು ಎಸೆದಂತಾಗೆ, ಓ ಭರತನನ್ನಯ್ಯ, ಓ ನನ್ನ ರಾಮಯ್ಯ, ಬಾರಯ್ಯ ದಮ್ಮಯ್ಯ ರಾಮಯ್ಯ, ಓ ನನ್ನ ರಾಮಯ್ಯ ಎಂದು ಎರ್ತೆನವಿಲ್ ಕೇಳಿ ಗರಿಗೆದರಿ ಕುಣಿಯುತ್ತಿರೆ, ಹಾರಿ ಮುಂದಕ್ಕೆ ನುಗ್ಗಿ ನಡೆದೋಡಿದಳ್, ಆಹಾ ಆಹಾ ದಾವಾಗ್ನಿಯಂ ಗೆತ್ತು ರಾಮಂಗೆ,
ಕುವೆಂಪು ಅವರ ಮೇರುಕೃತಿ ರಾಮಾಯಣ ದರ್ಶನ ಮಂಥರೆಯ ವಾತ್ಸಲ್ಯಕ್ಕೆ ಹೊಸ ದರ್ಶನ ನೀಡಿದ ಕಾವ್ಯ ಭಾಗವನ್ನು ಓದಿದ ಮತ್ತು ಗಮಕ ಪ್ರಸ್ತುತಿ ಮಾಡಿರುವಂತಹ ಲಕ್ಷ್ಮಣ್ ದಾಸ್ ಸರ್, ಎಂ.ಆರ್. ಸತ್ಯನಾರಾಯಣ ಸರ್ ಇಬ್ಬರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಹೃದಯರೇ, ಸಮಾಜಮುಖಿ ಸಾಹಿತ್ಯೋತ್ಸವದ ಶಾಸ್ತ್ರೀಯ ವಿಭಾಗದ ಈ ಮೊದಲ ಗೋಷ್ಠಿ ಈ ಕಾವ್ಯಗಳ ಓದು ಮತ್ತು ಗಮಕ ಗಾಯನ ಜುಗಲ್ಬಂದಿಯಿಂದ ಸಂಪನ್ನವಾಯಿತು. ಇದನ್ನ ಆಸ್ವಾದಿಸಲು ಮಾತ್ರ ಸಾಧ್ಯ. ಇದನ್ನ ಕುರಿತು ಚರ್ಚೆ, ಇದರ ವಾಚನ ಗಾಯನದ ಮುಂದೆ ನಿಸ್ಸಾರವಾಗಬಹುದೇನೋ. ಈ ಮುಖ್ಯ ವೇದಿಕೆಯಲ್ಲಿ ಮುಖ್ಯ ಚರ್ಚೆಗೆ ಮೆರುಗು ತಂದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು, ಸಂಪನ್ಮೂಲ ವ್ಯಕ್ತಿಗಳಿಗೆ ಸಮಾಜಮುಖಿ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸೋಣ. ಪಂಪನ ಮೇರುಕೃತಿ ವಿಕ್ರಮಾರ್ಜುನ ವಿಜಯದ ಕಾವ್ಯದ ಗಾಯನವನ್ನು ನೆರವೇರಿಸಿಕೊಟ್ಟಂತಹ ಎನ್.ಆರ್. ಲಲಿತಾಂಬಾ ಮೇಡಮ್ ಇವರಿಗೆ ಸಮಾಜಮುಖಿ ತಂಡದ ಪರವಾಗಿ ಈ ಕಿರು ಕಾಣಿಕೆಯನ್ನ ನೀಡಲಿದ್ದೇವೆ. ಹಾಗೆ ಶಾಂತರಾಜು ಸರ್ ಮತ್ತು ಗಂಗಮ್ಮ ಕೇಶವಮೂರ್ತಿ ಮೇಡಮ್ ರನ್ನನ ಗದಾಯುದ್ಧವನ್ನ ಬಹಳ ಅರ್ಥಪೂರ್ಣವಾಗಿ ಪ್ರಸ್ತುತಪಡಿಸಿರುವಂತಹ ಗಂಗಮ್ಮ ಕೇಶವಮೂರ್ತಿ ಮೇಡಮ್ ಹಾಗೂ ಡಾಕ್ಟರ್ ಶಾಂತರಾಜು ಸರ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಓದು ಪ್ರೊಫೆಸರ್ ಚಂದ್ರಶೇಖರ್ ನಾದೂರು ಸರ್ ಹಾಗೂ ವಿದುಷಿ ಡಾಕ್ಟರ್ ಶ್ಯಾಮಲಾ ಪ್ರಕಾಶ್ ಮೇಡಮ್ ಇವರಿಬ್ಬರಿಗೂ ಕೂಡ ಸಮಾಜಮುಖಿ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೂ ಈ ಗೋಷ್ಠಿಯಲ್ಲಿ ರಾಮಾಯಣ ದರ್ಶನ ಕೃತಿಯ ಓದು ಮತ್ತು ಗಮಕ ಗಾಯನವನ್ನು ನೆರವೇರಿಸಿರುವ ನಾಡಿನ ಖ್ಯಾತ ಕಲಾವಿದರು ಲಕ್ಷ್ಮಣ್ ದಾಸ್ ಸರ್ ಹಾಗೂ ಎಂ.ಆರ್. ಸತ್ಯನಾರಾಯಣ ಸರ್ ಇಬ್ಬರಿಗೂ ಕೂಡ ಸಮಾಜಮುಖಿ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಿಂದಣ ಹೆಜ್ಜೆ ಅರಿಯದೆ ಮುಂದೆ ನಾವು ಹೆಜ್ಜೆ ಇಡೋದಕ್ಕೆ ಸಾಧ್ಯನೇ ಇಲ್ಲ. ನಿಜಕ್ಕೂ ಈ ಹಳೆಗನ್ನಡ ಮೊದಲನೇ ಗೋಷ್ಠಿಯ ಮುಖ್ಯ ಚರ್ಚೆ ಒಂದು ಅರ್ಥಪೂರ್ಣ ಮೆರುಗನ್ನ ನೀಡಿರುವ ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು.